ಹಾರ್ಕೂಡ ವಾಹಿನಿಗೆ ಸ್ವಾಗತ. ಶ್ರೀ ಹಾರ್ಕೂಡ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಮ್ಮ ಆರ್ಕೆ. ಈಗಾಗಲೇ 3 ಲಕ್ಷ ಜನ ಅದನ್ನು ನೋಡಿದ್ದಾರೆ. ತಾವು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಯೂಟ್ಯೂಬ್ ಚಾನಲ್ ನೋಡ್ತಿದೆ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಿನಾಂಕ 2/2/2020 ಕಲಬುರಗಿ ಮಹಾನಗರದಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ಸಂಸ್ಥಾಪಕ ಶ್ರೀ 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 ರವಿಶಂಕರ್ ಗುರೂಜಿ ಅವರ ಕಾರ್ಯಕ್ರಮವು ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜರುಗಿತು. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಹಾರ್ಕೂಡ ಹಿರೇಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರನ್ನು ಗೌರವಿಸಿದರು. ಸತ್ಸಂಗಕ್ಕೂ ಮುನ್ನ ಗುರೂಜಿ ಅವರಿಗೆ ಹಾರ್ಕೂಡ ಹಿರೇಮಠದ ವತಿಯಿಂದ ಶ್ರೀಗಳು ಗೌರವಿಸಿ ಸತ್ಕರಿಸಿದರು. ಬಹಳ ಹೊತ್ತಿಂದೆಲ್ಲ ಕಾದಿದ್ದೀರಾ ಅಂತ ಅನಿಸ್ತದೆ. ನಾವು 8 ವರ್ಷ ಕಳೆದು ಆದ್ಮೇಲೆ ಇವಾಗ ಬಂದಿದ್ದೀವಿ. ಬಹಳ ವ್ಯತ್ಯಾಸ ಮಾಡ್ತಾರೆ. ಪೂಜ್ಯ ಸ್ವಾಮೀಜಿ ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಈ ಜ್ಞಾನ ಕ್ಷೇತ್ರದ ಉದ್ಘಾಟನೆ ನಿಜವಾದ ಉದ್ಘಾಟನೆ ಅಂದ್ರೆ ಗೊತ್ತಾ, ಯಾವಾಗ ಇಲ್ಲಿ ಜನ ಬಂದು ಜ್ಞಾನವನ್ನು ಪಡೆದುಕೊಂಡು ಪ್ರಸನ್ನ ಚಿತ್ರದಿಂದ ಹೊರಗೆ ಹೋಗ್ತಾರೋ ಅವಾಗದ ಉದ್ಘಾಟನೆ. ಈಗ ಹಸಿವಿದ್ದಾಗ ಹೋಗ್ತೀರಾ, ಹೋಟೆಲ್ಗೆ ಹೋಗ್ತೀರಾ, ಮನೋರಂಜನೆ ಬೇಕಿದ್ರೆ ಸಿನಿಮಾಗೆ ಹೋಗ್ತೀರಾ, ಏನಾದ್ರೂ ಸಾಮಾನು ಬೇಕಿದ್ರೆ ಕಿರಾಣಿ ಅಂಗಡಿಗೆ ಹೋಗ್ತೀರಾ. ಆದ್ರೆ ಸಂತೋಷ ಜ್ಞಾನ ಬೇಕಿದ್ರೆ ನೀವು ಜ್ಞಾನ ಕ್ಷೇತ್ರ. ಹಾಗೆ ಸಮಾಜದಲ್ಲಿ ಮಠ ಮಂದಿರಗಳೆಲ್ಲ ಜ್ಞಾನ ಕ್ಷೇತ್ರವೇ. ಪ್ರತಿಯೊಂದು ಮಠದಲ್ಲೂ ಹೋದಾಗ 3 ಸಿಗ್ತದೆ ನಿಮಗೆ. ಏನು? ಊಟ ಮಾಡಲಿಕ್ಕೆ ಸ್ವಲ್ಪ ಪ್ರಸಾದ ಸಿಗತ್ತೆ, ಬುದ್ಧಿಗೆ ಜ್ಞಾನ ಸಿಗತ್ತೆ, ಮನಸ್ಸಿಗೆ ಇಂಪು ಕಂಪು ಸಿಕ್ಕಮಗೆ ತಂಪು ಸಿಗ್ತವೆ. ನಾವು ತಲೆ ತಣ್ಣಗಿದ್ದು ಹೊಟ್ಟೆ ಹಸಿರಿದ್ದು ಹೃದಯದಲ್ಲಿ ಬೆಂಕಿ ಇದ್ರೆ ಮನುಷ್ಯ ಜೀವನವಾಗಿರೋದಿಲ್ಲ. ಹೌದಲ್ಲ? ಮನುಷ್ಯ ಜೀವನದಲ್ಲಿ ಏನ್ ಬೇಕು? ಹೃದಯ ತಂಪಾಗಿರ್ಬೇಕು, ಅರಳಿರ್ಬೇಕು, ಬುದ್ಧಿ ತೀಕ್ಷ್ಣವಾಗಿರ್ಬೇಕು, ಉದಾರವಾಗಿರ್ಬೇಕು, ಶರೀರ ದಷ್ಟಪುಷ್ಟವಾಗಿರ್ಬೇಕು. ಹಾಗೆ ಇದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಹಿರಿಯರೆಲ್ಲ ಯೋಗ, ಧ್ಯಾನ, ಅಧ್ಯಾತ್ಮ ಇವೆಲ್ಲವನ್ನು ತಲತಲಾಂತರದಿಂದ ಬಳಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಭಾರತವು ವಿಶ್ವಗುರುವಾಗಿದೆ ಅಂತಂದ್ರೆ 2 ಮಾತಿನಿಂದ ಮಾತ್ರ ಆಗಿದೆ. ಏನು? ಸ್ವಾಮೀಜಿ ಹೇಳ್ತಾರೆ, ಬನ್ನಿ ಮುಂದೆ ಭಾರತವು ವಿಶ್ವಗುರುವಾಗಿದ್ರೆ ಇರ್ಬೇಕಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಭಾರತದ ಆಧ್ಯಾತ್ಮ ಜ್ಞಾನ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಟೆಕ್ನಿಕಲ್ ನಾಲೆಜ್. ಭಾರತ IT ಇಂಡಸ್ಟ್ರಿ ಹೆಚ್ಚಾದಾಗಲೇ ಭಾರತಕ್ಕೆ ಹೆಚ್ಚು ಸನ್ಮಾನ ಸಿಗ್ತಾ ಬಂತು. ಇದಕ್ಕೆ ಮುಂಚೆ ಯಾವುದಾದ್ರೂ ಒಂದು ವಿಷಯದಿಂದ ಭಾರತಕ್ಕೆ ಸನ್ಮಾನ ಸಿಕ್ಕಿದೆ ಅಂತಂದ್ರೆ ಅದು ಭಾರತದ ಅಧ್ಯಾತ್ಮದ. ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ 7 ಅರಬ್ ಜನಗಳಲ್ಲಿ 3/1 ಭಾಗದಷ್ಟು ಜನ ಯೋಗಕ್ಕೆ ಮೊರೆ ಹೋಗ್ತಿದ್ದಾರೆ.
ಇದು ದೊಡ್ಡ ವಿಷಯ ಹೋದಲ್ಲ, ಬಹಳ ದೊಡ್ಡ ವಿಷಯ. ಭಾರತದ ಜ್ಞಾನವನ್ನು ಇವತ್ತು 2 ಬಿಲಿಯನ್ 2 ಬಿಲಿಯನ್ ಜನ ಇಡೀ ಪ್ರಪಂಚದಲ್ಲಿ ಇದು ಮಾಡ್ತಾರೆ. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಲ್ಲ ಎಲ್ಲರಿಗೂ? कितने लोगों को कन्नड़ नहीं समझ में आता? हाथ ऐसा कुछ महाराष्ट्र से आए। हाँ, मैं कन्नड़ में भी हिंदी में भी थोड़ा सा बताऊंगा, मैं थोड़ा समझने की चेष्टा करूँ, ठीक है ना? जब दिल जुड़ जाता है भाषा कोई मायने नहीं रखता। ಭಾರತದ ಮುಖ್ಯ ಧಾರೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲರೂ ನಮ್ಮವರು ಅಂತ ಭಾವಿಸ್ತಕ್ಕಂಥ ಭಾವ. ಯಾರು ಇತರರಲ್ಲ, ಪರರಲ್ಲ. ಬಸವಣ್ಣವ್ರು ಹೇಳ್ತಲ್ಲ, ಇವ ಯಾರವ ಎನ್ನಬೇಡಿ, ಇವ ನಮ್ಮವ ಎಲ್ಲರೂ ಇವರು ನಮ್ಮವರು. ಈಗ ಸ್ವಲ್ಪ ಆ ಕಡೆ ಹೋದ್ರೆ ನೀವು ತೆಲಂಗಾಣ ಕಡೆ ಹೋದ್ರೆ ಅಲ್ಲೂ ಹೇಳ್ತಾರೆ, ಏನ್ ಹೇಳ್ತಾರೆ ಅಲ್ಲಿ? ಅಂದ್ರು ಮನವಾಳೆ, ಎಲ್ಲರೂ ನಮ್ಮವರು. ವಸುಧೈವ ಕುಟುಂಬಕಂ ಮಾಡತಕ್ಕಂಥ ಮಂತ್ರವನ್ನು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥದ್ದು ಭಾರತ. ಇವತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಸ್ಥಾನ, ಪ್ರಪಂಚದ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ನೋಡಿದಾಗ ಏನ್ ಗೊತ್ತಾಗ್ತದೆ? ಆತಂಕ, ದುಃಖ, ಯುದ್ಧ ಇವೆ. ಒಬ್ಬರ ಮೇಲೆ ಒಬ್ಬರು ಸಂಶಯ ಪಡೋದು, ಏನು ಅವ್ರು ಏನು ಅಂತ ಒಬ್ಬರನ್ನೊಬ್ರು ದೂಡೋದು, ಮಾಡೋದು, ಇದರಲ್ಲೇ ಜನ ಜೀವನ ಕಳೀತಾ ಇದ್ದಾರೆ. ನಮ್ಮಲ್ಲೇನ್ ಹೇಳಿದ್ವಿ ನಾವು? ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಬುದ್ಧಿವಂತರ ಲಕ್ಷಣ ಏನು? ಕಾವ್ಯ ಶಾಸ್ತ್ರ ವಿನೋದದಲ್ಲಿ ಜೀವನವನ್ನು ವ್ಯತೀತ ಮಾಡ್ತೀವಿ. ಮೂರ್ಖರೇನ್ ಮಾಡ್ತಾರೆ? ವ್ಯಸನದಲ್ಲಿ, ಕಲಹದಲ್ಲಿ. ವ್ಯಸನ, ಕಲಹ, ಜಗಳ, ಜಂಜಟ ಮಾಡ್ಕೊಳ್ಳೋದು, ಸ್ವತಃ ಕೂಡ ದುಃಖಿಯಾಗಿರೋದು, ಮತ್ತವ್ರನ್ನು ದುಃಖಿಗಳಾಗಿ ಮಾಡ್ತಾರೆ. ಅದಕ್ಕೆ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಮತ್ತೆ ನಮ್ಮ ದೇಶದಲ್ಲಿ ಆ ಆತ್ಮೀಯತೆ ಹೋಗದಿರೋ ನೋಡ್ಬೋದು. ಹಳ್ಳಿಗಳಲ್ಲೂ ಇವತ್ತು ಆತ್ಮೀಯತೆ ಇದೆ. ಆಧ್ಯಾತ್ಮ ಅಂದ್ರೇನು? ಆತ್ಮೀಯತೆ. ಒಂದು ಸಮಾಜದ ಜನರ ಜೊತೆಗೆ ಆತ್ಮೀಯತೆ, ಇನ್ನೊಂದು ಪರಮಾತ್ಮ ನಮ್ಮವ ಅಂತಕ್ಕಂಥ ಪರಮಾತ್ಮನಲ್ಲಿರ್ತಕ್ಕಂಥ ಇವೆರಡು ಆತ್ಮೀಯತೆಗಳು. ಬರೀ ಜನರೆಲ್ಲ ನಮ್ಮವ್ರ ತರ ಅಲ್ಲೇ ಮುಳುಗಿ ಬಿಟ್ರೆ ದುಃಖನೂ ಬರ್ತದೆ. ಯಾರನ್ನ ನಮ್ಮವರು ಅಂತ ಭಾವಿಸ್ಕೊಂಡಿರ್ತೇವೋ ಅವರಿಂದಾನೇ ನಮ್ಗೆ ಏಟು ಸಿಗುತ್ತೋ? ಹೌದಾ? ಯಾರಿಗೋಸ್ಕರ ನೀವೆಲ್ಲ ಮಾಡ್ತಿರೋ ಕೊನೆಗೆ ಅವರೇ ನಿಮ್ಗೆ ಬಾಯಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ, ಬೈತಾ ಇರ್ತಾರೆ. ಬೈ ಅಂತಾನೆ ಇಲ್ಲ, ಬೈತಾ ಇರ್ತಾರೆ. ಆದ್ರಿಂದ ಬರೀ ಪ್ರಪಂಚದ ಜೊತೆ ಆತ್ಮೀಯತೆ ಇಟ್ಕೊಂಡ್ರೆ ಸಾಕು. ಪರಮಾತ್ಮನಲ್ಲಿ ಆತ್ಮೀಯತೆ ಬಂದಾಗ ಪ್ರಪಂಚದಲ್ಲೂ ಆತ್ಮೀಯತೆ ಬಂದಾಗ ಇವೆರಡನ್ನೂ ಒಂದು ಸೇರಿಸ್ಕೊಂಡು ನಡೆದಾಗ ಜೀವನದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. ನಮಗೆ ಜೀವನದಲ್ಲಿ ಬರೋ ದುಃಖ ಯಾವುದು ಸಿಕ್ತೋ ಅದು ಕಳ್ಕೊಂಡು ದುಃಖ ಆಗ್ತದೆ. ಯಾವುದು ಸಿಗ್ಬೇಕು ಅಂತ ಯಾವುದಕ್ಕೆ ನಾವು ಆಕಾಂಕ್ಷೆ ಇಟ್ಕೊಂಡು ಆಸೆ ಇಟ್ಕೊಂಡು ಓಡಾಡ್ತಿತ್ತು ಅದು ಸಿಗದಿದ್ರೆ ದುಃಖ. ದುಃಖದ ಮೂಲವೇ ಇದರಿಂದ ದೂರ ಹೋಗುತ್ತೆ. ಯಾವುದರಿಂದ? ಜ್ಞಾನದಿಂದ. ಧ್ಯಾನ, ಸೇವೆ, ಇದನ್ನು ಮೂರನ್ನು ಅಳವಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಇನ್ನು ಮುಂದೇನು ಆಗತ್ತೆ. ಅಷ್ಟೇ ಅಲ್ಲ? ಯಾರು ಸ್ವಾಮೀಜಿ ಏನಾದ್ರು ಹೇಳ್ಬೇಕು? ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮದ ಕುರಿತು ಆಶೀರ್ವಚನ ನೀಡಿದರು. ಯಂ ಶೈವ ಸಮುಪಾಸತೆ
ಶಿವೈತಿ ಬ್ರಹ್ಮೇತಿ ವೇದಾಂತಿನಂ ಬೌದ್ಧ ಬುದ್ಧೈತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತಸೇನ ಶಾಸ್ತ್ರರತ ಕರ್ಮೇತಿ ವಿಮೋಚಕಾಃ ಸೋಯಂ ಯೋ ದದಾತೋ ವಾಂಛಿತಪದಂ ತ್ರೈಲೋಕ್ಯನಾಥ ಸಚರಾಚರ. ಸದ್ಗುರುವಿನನ್ನು ಸ್ಮರಿಸಿಕೊಂಡು ಮಹಾದಾಸೋಹಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಶ್ರೀಪಾದಕ್ಕೆ ವಂದಿಸಿ ವಿಶ್ವದ ಸರ್ವ ಸಂತರನ್ನ ಹೃದಯಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಕುಂಬಿಯಾಗಿ ಭಾರತೀಯ ಸಂಸ್ಕೃತಿಯನ್ನ ಇಡೀ ವಿಶ್ವದ ತುಂಬ ಬೆಳಗಿಸುತ್ತಿರುವಂತಹ ಪರಮ ಪೂಜ್ಯರು ಮಹಾಜ್ಞಾನಿಗಳು ಅನುಭಾವಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ರವಿಶಂಕರ್ ಗುರುಜಿಯವರ ದಿವ್ಯ ಪಾಠಕ್ಕೆ ವಂದಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನಿಂಬಾಳದ ಪರಮ ಪೂಜ್ಯ ಮೌನ ಯೋಗಿಗಳಿಗೆ ವಂದಿಸಿ ಸದಾಶಿವ ಶ್ರೀಗಳಿಗೆ ವಂದಿಸಿ ಬೈರಾಮ್ ಶ್ರೀಗಳಿಗೆ ವಂದಿಸಿ ಬಬ್ಲಾ ಶ್ರೀಗಳಿಗೆ ವಂದಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಸಂಸದರ ಶ್ರೀ ಜಾಧವ್ ಅವರೇ, ಶ್ರೀ ರಾಜ್ಕುಮಾರ್ ಪಾಟೀಲ್ ಕಲ್ಪುರವರೇ, ಕ್ರಿಯಾಶೀಲ ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ದೇವರು, ಎಲ್ಲ ಅನುಭವಗಳಿಗೆ ಆಧ್ಯಾತ್ಮ ಜೀವಿಗಳು, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿ. ಮಾನವನ ದೇಹ 3 ಘಟಕಗಳಿಂದ ಕೂಡಿದೆ. ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್. ಮಾನವನ ದೇಹ 3 ಘಟಕಗಳಿಂದ ಕೂಡಿದೆ: ಶರೀರ, ಮನಸ್ಸು, ಆತ್ಮ. ಶರೀರಕ್ಕೆ ಬೇಕು ಅನ್ನ, ಮನಸ್ಸಿಗೆ ಬೇಕು ಜ್ಞಾನ, ಆತ್ಮಕ್ಕೆ ಬೇಕು ಧ್ಯಾನ. ಈ 3 ವಸ್ತುಗಳು ಎಲ್ಲಿ ಸಿಗ್ತಾ ಇದ್ದಾವೆ ಅಂದ್ರೆ ಪರಮ ಪೂಜ್ಯ ರವಿಶಂಕರ್ ಗುರೂಜಿ ಮಹಾಸ್ವಾಮಿಯವರ ಸನ್ನಿಧಾನದಲ್ಲಿ ಸಿಗ್ತಾ ಇದ್ದಾವೆ. ನೀವೆಲ್ಲ ಗೃಹಸ್ಥರಿದ್ರೆ ಬಹಳ ಜನ, ನಿಮಗೂ ಕೂಡ ಒಂದು ಕುಟುಂಬ ಇದೆ, ಸಂಸಾರ ಇದೆ. ಆದರೆ ರವಿಶಂಕರ್ ಗುರೂಜಿ ಸನ್ನಿಧಿಗಳು ನಿಮ್ಮಂತಹ ಚಿಕ್ಕ ಸಂಸಾರ ಅಲ್ಲ, ಅವರು ಬಹಳ ದೊಡ್ಡ ಸಂಸಾರ. ಎಂಥ ಸಂಸಾರ ಅಂದ್ರ ಇಡೀ ವಿಶ್ವ ಕುಟುಂಬಿಯಾಗಿ ಇಡೀ ವಿಶ್ವವೇ ನನ್ನ ಸಂಸಾರ, ನನ್ನ ಆಧ್ಯಾತ್ಮ ಜೀವನ ಅಂತ ತಿಳ್ಕೊಂಡು ಕಾರ್ಯ ಮಾಡ್ತಕ್ಕಂಥ ಮಹಾಯೋಗಿಗಳು ಪರಮ ಪೂಜ್ಯ ರವಿಶಂಕರ್ ಗುರೂಜಿ ಅವರು. ಅನುಭಾವಿಗಳು ಹೇಳುವ ಹಾಗೆ ಅಯಂ ನಿಜ ಪರೋವೇತಿ ಗಣನಾ ಲಭ್ಯೇತ ಸಾ ಉದಾರ ಚರಿತಾನಾಂತೋ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ. ಭಾರತೀಯ ಸಂಸ್ಕೃತಿಯ ಶ್ರೇಷ್ಠವಾಗಿರ್ತಕ್ಕಂಥ ಯುವನಾರವ ಎನ್ನುವಂಥ ಭಾವ ಸಣ್ಣ ಮನಸ್ಸಿನವರಲ್ಲಿ ಇರ್ತಾ ಇದೆ. ಆದರೆ ಅನುಭಾವಿಗಳು ಜ್ಞಾನಿಗಳು ಹೇಗಿರ್ತಾ ಇದ್ದಾರೆ ಅಂದ್ರೆ ಅವರು ಕೇವಲ ಒಂದು ದೇಶ, ಒಂದು ರಾಜ್ಯಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿಗಳಾಗಿರೋದಿಲ್ಲ. ಇಡೀ ವಿಶ್ವವೇ ನನ್ನ ಕುಟುಂಬ, ಇಡೀ ವಿಶ್ವದ ಜನರೇ ನನ್ನ ಬಂಧುಗಳು ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದ ತುಂಬ ಸಂಚರಿಸಿ ಕೃಪೆಯನ್ನ ಆಶೀರ್ವಾದವನ್ನು ಮಾಡ್ತಕ್ಕಂಥ ಮಹಾಯೋಗಿಗಳು ಪರಮ ಪೂಜ್ಯ ರವಿಶಂಕರ್ ಗುರೂಜಿ ಅವರಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅನುಭಾವಿಗಳು ಹೇಳುವ ಹಾಗೆ ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ವಿನಯವಿಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಬಳಸದಿದ್ದರೆ ಧನ ವ್ಯರ್ಥ, ಹಸಿವಿಗಿಲ್ಲದಿದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ, ಪರಮಾತ್ಮನ ಬಗ್ಗೆ ದೇವರ ಬಗ್ಗೆ ಭಕ್ತಿ ಇರದಿದ್ದರೆ ಜೀವನವೇ ವ್ಯರ್ಥ ಎನ್ನುವಂಥ ಮಾತನ್ನು ಮಾನವನಾಗಿ ಹುಟ್ಟಿ ಬಂದ ಮೇಲೆ ನಿಜ ಜ್ಞಾನವನ್ನು ಪಡೆದುಕೊಂಡಾಕ್ಷಣ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಬಹಳ ಜನ ನಿಮ್ಮ ಮಕ್ಕಳಿಗೆ MBA PhD ಅವರಿಗೆ ಅಭ್ಯಾಸವನ್ನು ಮಾಡಿಸಿದ್ದೀರಿ. ಇಂಗ್ಲೆಂಡಿಗೆ ಹೋಗಿ PhD ಮಾಡ್ತಾ ಇದ್ದಾರೆ, ಅನುಭಾವಿಗಳಾಗ್ತಾ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಆದರೆ ಕೇವಲ ಡಿಗ್ರಿ ಪಡೆದಾಕ್ಷಣ ಆತ ಜ್ಞಾನಿ ಆಗುವುದಿಲ್ಲ. ಬಹಳ ಗ್ರಂಥಗಳನ್ನ ಅಭ್ಯಾಸ ಮಾಡಿದಾಗ ಆತ ಜ್ಞಾನಿ ಆಗುವುದಿಲ್ಲ. ಬಹಳ ಗ್ರಂಥಗಳನ್ನು ಬರೆದಾಗ ಆತ ಜ್ಞಾನಿ ಆಗುವುದಿಲ್ಲ. ನಿಜವಾದ ಜ್ಞಾನಿ, ನಿಜವಾದ ಪಂಡಿತ, ಮಹಾಜ್ಞಾನಿ ಯಾರಿಗೆ ಕರಿಬೇಕೆನ್ನುವಂಥ
ಎನ್ನುವಂತ ಮಾತನ್ನ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಾತೃವತ್ ಪರದಾರೇಶು ಪರದ್ರವೇಶು ನೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸಪಂಡಿತಃ ಯಃ ಪಶ್ಯತಿ ಸಪಂಡಿತಃ. ಇದರ ಅರ್ಥ ಪರಸ್ತ್ರೀಯರನ್ನ ತಾಯಿಯಂತೆ ಪರದ್ರವ್ಯವನ್ನ ಮಾಡಿದಂತೆ ಜಗತ್ತಿನ ಎಲ್ಲಾ ಪ್ರಾಣಿಗಳನ್ನ ತನ್ನಂತೆ ಯಾರು ಕಾಣ್ತಾ ಇದ್ದಾರಲ್ಲ ಅವರೇ ನಿಜವಾದ ಪಂಡಿತರು ಎನ್ನುವಂತ ಮಾತನ್ನ ಭಾಗಗಳು ಕೇಳುವ ಹಾಗೆ ತಾವು ಆಧ್ಯಾತ್ಮ ಜೀವನದಲ್ಲಿ ಕಾಲವನ್ನ ಕಳೆಯುವಂತಹ ಸಂದರ್ಭದಲ್ಲಿ, ಪುಣ್ಯ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ, ಸತ್ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಯಾರಾದ್ರೂ ಮನಸ್ಸಿಗೆ ನೋವಾಗ್ತಕ್ಕಂತಹ ಮಾತುಗಳನ್ನು ಹೇಳಬಹುದು, ನೋವಾಗ್ತಕ್ಕಂಥ ಬಿರುನುಡಿಗಳನ್ನ ಆಡಬಹುದು. ಆದರೆ ಅನುಭವಗಳು ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸಿಗೆ ನೋವಾದಾಗ, ನಿಮ್ಮ ಮನಸ್ಸಿಗೆ ತೊಂದರೆಯಾದಾಗ, ನಿನ್ನನ್ನು ನಿಂದೆ ಮಾಡಿದಾಗ ನಮ್ಮ ಭಾವ ಹೇಗಿರ್ಬೇಕೆನ್ನುವಂತ ಮಾತನ್ನ ಕನ್ನಡದ ಕವಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ನಿನ್ನನ್ನು ನೋಡಿ ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ ಅನ್ನುವಂಥ ಮಾತನ್ನ. ಆ ಸೇರಿ ಏನೇ ತೊಂದರೆ ಬಂದರೂ ಕೂಡ you all your worries with him because he cares for you. ನಿನಗೆ ಸಂಕಟ ದುಃಖ ಆದಾಗ, ನೋವಾದಾಗ ನಿನ್ನ ಪತ್ನಿಗೆ ಹೇಳಿದಾಗ ನಿನಗೆ ಸಹಾಯ ಸಿಗುವುದಿಲ್ಲ, ನಿನ್ನ ಗೆಳೆಯರಿಗೆ ಹೇಳಿದಾಗ ಸಹಾಯ ಸಿಗುವುದಿಲ್ಲ. ನಿನಗೆ ದುಃಖ ನೋವು ಸಂಕಟ ಆದಾಗ ಆ ಎಲ್ಲವನ್ನ ನೋವನ್ನ ನಿವಾರಣೆ ಮಾಡ್ತಕ್ಕಂಥ ಮಹಾಶಕ್ತಿ ಸರ್ಕಾ ಮಾಲಿಕ ಒಬ್ಬರಿದ್ದಾರೆ, ಆತನೇ ಪರಮಾತ್ಮ, ಆತ ನಿನ್ನ ನೋವನ್ನು ನಿವಾರಣೆ ಮಾಡ್ತಾನೆ ಎನ್ನುವಂತ ಮಾತನ್ನ ಅನುಭವಗಳು ಹೇಳ್ತಾ ಇದ್ದಾರೆ. ನಾವು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ನಮ್ಮ ಧರ್ಮ ಮುಖ್ಯವಲ್ಲ, ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಮುಖ್ಯ. ಅದಕ್ಕಾಗಿ ಇಸ್ಲಾಂ ಧರ್ಮದ ಒಬ್ಬ ಕವಿ KS ನಿಸಾರ್ ಅಹಮದ್ ಎನ್ನುವಂತ ಒಬ್ಬ ಕವಿ ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾನೆ, ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯಿಯ ಕುಡಿಗಳೆಂದು ಪಡವ ತೊರಿರಿ ಹಿಂದೆ, ಸ್ವಸ್ವಭಾವ ಚೆಹರೆ ಬೇರೆ ತಾಯ ಹಸಿರು ಒಂದೇ, ಕಳಸ ಶಿಲುಬೆ ಬಿಳಿಬಿನಾರು ಧರ್ಮ ದುಸಿರು ಒಂದೇ, ಕೃಷ್ಣ ಬುದ್ಧ ಮಹಮ್ಮದೇಶು ಧರ್ಮದ ಅಂಶ ಒಂದೇ, ಚುಕ್ಕೆ ಚಂದ್ರ ಗ್ರಹ ಸಮೂಹ ನಿಹಾರಿಕೆ ಒಂದೇ. ನಾವೆಲ್ಲರೂ ನಮಗೆ ಜನ್ಮ ಪಟ್ಟಿರ್ತಕ್ಕಂಥ ತಾಯಿ ಒಬ್ಬಳು, ಅದನ್ನು ಕೂಡ ನಮ್ಮನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಬ್ಬ ತಾಯಿ ಇದ್ದಾಳೆ. ಇಡೀ ಜಗತ್ತಿನ ಜನತೆಗೆ ಒಬ್ಬ ತಾಯಿ ಇದ್ದಾಳೆ. ಆ ತಾಯಿ ಅಂದ್ರೆ ಭೂಮಿ ತಾಯಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜೀವನ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನ, 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ನೆರಳಾಗಿ ನಿಂತ ಮರ ತ್ವರೆಯಾಗಿ ಉಳಿಯಿತು 106 ವರ್ಷ, 100 ವರ್ಷ ಮೆರೆದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ, ಹೆಣವಾಗಿ ಉಳಿಯಲಿಲ್ಲ. ಮಾನವನ ದೇಹ ಶಾಶ್ವತವಲ್ಲ. ನಾವೆಲ್ಲ ತಾಯಿಯ ಗರ್ಭದಿಂದ ಹೊರಬಂದಾಗ ನಮ್ಮ ಉಸಿರಾಟ ಪ್ರಾರಂಭ ಆಗ್ತಾ ಇದೆ. ಮುಂದೊಂದು ದಿನ ನಮ್ಮ ಸತ್ತಾಗ ಉಸಿರು ನಿಲ್ತಾ ಇದೆ. ಹುಟ್ಟುವಾಗ ಉಸಿರು ಪ್ರಾರಂಭ ಆಗ್ತಾ ಇದೆ, ಸತ್ತಾಗ ಉಸಿರು ನಿಲ್ತಾ ಇದೆ. ಆದರೆ ಉಸಿರು ನಿಲ್ಲಬಹುದು, ಹೆಸರು ಮಾಡಿ ಹೋದ್ರೆ ಸಾಕು, ಅದೇ ಸಾರ್ಥಕ ಬದುಕು ಎನ್ನುವಂತ ಮಾತನ್ನು ನಮ್ಮ ಭಾಗಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಪರಮ ಪೂಜ್ಯ ಮಹಾಯೋಗಿಗಳಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ರವಿಶಂಕರ್ ಗುರೂಜಿಯವರು ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಇನ್ನೊಂದು ಕಾಲದಲ್ಲಿ ಹೇಗೆ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿನ ತುಂಬ ಹಿಂದೂ ಧರ್ಮದ ಪ್ರಚಾರ ಮತ್ತು ಪ್ರಸಾರವನ್ನು ಹೇಗೆ ಮಾಡಿದ್ರಲ್ಲ, ಅದೇ ದಿಶೆಯಲ್ಲಿ ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಮತ್ತು ಭಾರತ ದೇಶದ ಮಹಾನ್ ಸಂತರ ಕೃಪಾಶೀರ್ವಾದದಿಂದ ಇಂದು 21ನೇ ಶತಮಾನದಲ್ಲಿ ಭಾರತದ ಭವ್ಯ ಪರಂಪರೆಯನ್ನ, ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಪ್ರಸರಿಸುವ ಪ್ರಸಾರ ಮಾಡತಕ್ಕಂಥ ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಪೂಜ್ಯ ರವಿಶಂಕರ್. ನಮ್ಮ ನಾಡಿಗೆ ಬಂದಾಗ ಅವರಿಗೆ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಈ ನಾಡು ಬಸವಣ್ಣನ ನಾಡು, ಇಡೀ ಜಗತ್ತಿಗೆ ವಚನ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ನಾಡು, ಇಡೀ ಜಗತ್ತಿಗೆ ದಾಸ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ನಾಡು, ಇಡೀ ಜಗತ್ತಿನಲ್ಲಿ ಕನ್ನಡದ ಇತಿಹಾಸದಲ್ಲಿಯೇ ಕನ್ನಡದ ಫಸ್ಟ್ ಗ್ರಂಥ, ಮೊಟ್ಟ ಮೊದಲನೇ ಕೃತಿ ಕವಿರಾಜ ಮಾರ್ಗ, ಪೂಜ್ಯರಿಗೆಲ್ಲ ವಿದ್ಯಾರ್ಥಿ ಇದೆಲ್ಲ ಅರ್ಥವನ್ನು ಮಾಡ್ಕೊಂಡಿದ್ದಾರೆ. ಕನ್ನಡದ ಮೊಟ್ಟ ಮೊದಲನೇ ಗ್ರಂಥ ಕವಿರಾಜ ಮಾರ್ಗ, ನೃಪತುಂಗ ದೇವಾರು ಮಕಮಪ್ಪ ಕವಿರಾಜ ಮಾರ್ಗದೋಳು ಎನ್ನುವ ಹಾಗೆ ಮಾನ್ಯ ಖೇಡ
ಈಗಿನ ಮಡಿಕೇರದಲ್ಲಿ ಕನ್ನಡದ ಮಟ್ಟ ಮೊದಲೇ ಇರುತ್ತೆ. ಶ್ರೀ ವಿಜಯನಿಂದ ನಿರ್ಮಿತವಾಗಿರ್ತಕ್ಕಂಥ ಕನ್ನಡದ ಮೊದಲೇ ಇರುತ್ತೆ ಹುಟ್ಟಿದ್ದು ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಮೊಟ್ಟ ಮೊದಲೇ ಕವಿಯತ್ರಿ ಅಕ್ಕ ಮಹಾದೇವಿ ತಯಾರಾಗಿದ್ದು ಇದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅಂತಹ ಕನ್ನಡ ನಾಡಿಗೆ ಪರಮ ಪೂಜ್ಯರು ಆಗಮಿಸಿ ನಿಮಗೆಲ್ಲರಿಗೂ ಕೂಡ ಯೋಗ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜೀವನು ದೇವರೊಡನೆ ಬೆರೆಯುವುದೇ ಯೋಗ. ಯೋಗ ಅಂದ್ರೆ ಬೇರೆ ಏನಲ್ಲ, ಜೀವನು ದೇವರೊಡನೆ ಬೆರೆಯುವುದೇ ಯೋಗ. ಯೋಗಶಾಸ್ತ್ರದಲ್ಲಿ ಹಲವು ಭೇದ ಪ್ರಭೇದಗಳುಂಟು. ಉದಾಹರಣೆಗೆ ಹಠಯೋಗ, ಲಯಯೋಗ, ಶಿವಯೋಗ, ಯಂತ್ರದ ಯೋಗವನ್ನ ಕರಗತ ಮಾಡಿಕೊಂಡು ಇವತ್ತು ಆಧ್ಯಾತ್ಮ ಜೀವನದ ಮುಖಾಂತರವಾಗಿ ನಿಮ್ಗೆಲ್ಲರಿಗೂ ಕೂಡ ಯೋಗ ದರ್ಶನ ಮಾಡ್ತಕ್ಕಂಥ ಶಕ್ತಿ ಪರಮ ಪೂಜ್ಯರು ಹೊಂದಿದ್ದಾರೆ. ಅಂತಹ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿದ್ದಾರೆ. ಮೇಲಿಂದ ಮೇಲೆ ಈ ಸಂದರ್ಭದಲ್ಲಿ ಪವಿತ್ರ ಸಂದರ್ಭದಲ್ಲಿ ಒಂದು ಮಾತನ್ನ ಪೂಜ್ಯರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾನ. ಪೂಜ್ಯರು ಹ್ಯಾಂಗ ಜ್ಞಾನಿಗಳಾಗಿದ್ದಾರಂತ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾರಕೋಣದ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳು ಮಹಾಯೋಗಿಗಳಾಗಿ ಶತಾಯುಷಿಗಳಾಗಿ ಬಾಳಿಗಳಿಗೆ ಹೋಗಿದ್ದಾರೆ. ಒಂದು ಸಂದರ್ಭ ಹೇಳ್ತಾ ಇದ್ದೀನಿ. ಪೂಜ್ಯರ ಭೇಟಿಗಾಗಿ ದರ್ಶನಕ್ಕಾಗಿ ಬೆಂಗಳೂರಿಗೆ ಆರ್ಟ್ ಆಫ್ ಲಿವಿಂಗ್ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಹಾರ್ಕುಳು ಶಿವಯೋಗಿಗಳ ಒಂದು ಭಾವಚಿತ್ರ ಕೊಟ್ಟಾಗ ಇಡೀ ಮಹಾಯೋಗಿಗಳಾಗಿರ್ತಕ್ಕಂಥ ರವಿಶಂಕರ್ ಮುನಿ ಮಹಾಸನ್ನಿಧಿಯವರು ಆ ಫೋಟೋ ಕೈಯಲ್ಲಿ ಹಿಡ್ಕೊಂಡು ಹಾಗೆ ನೋಡಿಲ್ಲ. ಬೇರೆ ಸಂತರಾದ್ರೆ ಬೇರೆ ಧರ್ಮದವರು ಕೆಲವರಾದರೂ ನೋಡ್ಕೊಂಡು ಜೇಬಲ್ಲಿ ಇಟ್ಕೊಳ್ತಾ ಇದ್ರು. ಆದರೆ ಪರಮ ಪೂಜನರಿಗೆ ನೆನಪಿದೆ, 8 ಪೂರ್ವ ವರ್ಷಗಳ ಪೂರ್ವದಲ್ಲಿ ಹೋದಾಗ ಚನ್ನಬಸವ ಶಿವಯೋಗಿಗಳ ಫೋಟೋ ಕೊಟ್ಟಾಗ ಆ ಫೋಟೋ ಕೇವಲ ನೋಡಿಲ್ಲ, ಹಣಿಗೆ ಹಚ್ಚಿಕೊಂಡು ದರ್ಶನ ಮಾಡಿರ್ತಕ್ಕಂಥ ಮಹಾಯೋಗಿಗಳು. ಮಾಡ್ಕೊಳ್ತಾ ಇದ್ದಂದ್ರ 2021 ಇಸ್ವಿಗೆ ಜನವರಿ 18ನೇ ತಾರೀಕಿಗೆ ಪರಮ ಪೂಜ್ಯರ 69ನೇ ರಥೋತ್ಸವದ ಕಾರ್ಯಕ್ರಮ ಹಾಕೂಡದಲ್ಲಿ ಜರುಗ್ತಾ ಇದೆ. ಸುಮಾರು 1 ಲಕ್ಷ ಜನ ಬರ್ತಾ ಇದ್ದಾರೆ. ಆ ಭಾಗದ ಜನ ಬಹಳ ಕಾಯ್ತಾ ಇದ್ದಾರೆ. ಆದ್ರೆ ನಮ್ಗೊಂದು ಉತ್ಸಾಹ ಇದೆ, ಮುಂದಿನ ವರ್ಷ 2021ನೇ ಇಸ್ವಿಯಲ್ಲಿ ಜನವರಿ 18ನೇ ತಾರೀಕಿಗೆ ಪೂಜ್ಯರ ಒಪ್ಪಿಗೆ ಕೊಟ್ಟು ಹಾಕೂಡಕ್ಕೆ ಬರ್ತಾರೆ ಅನ್ನುವಂತ ಒಂದು ವಿಶ್ವಾಸವೂ ಕೂಡ ಇದೆ. ತದನಂತರ ಗುರೂಜಿಯವರು ಸತ್ಸಂಗ ಮುಂದುವರಿಸಿದರು. Sleep is a form of meditation. ಯಾಕೆ? ಜ್ಞಾನಿಗಳಿಗೆ. ಆಗಿದ್ದೆಲ್ಲ ನಿದ್ದೆ ಮಾಡಿ ಅದೇ ಧ್ಯಾನ ಅಂತ ಅನ್ಕೊಂಡ್ಬಿಡ್ತಾರೆ. ಜ್ಞಾನಿಗಳಿಗೆ ನಿದ್ರೆಯೂ ದಾರವಾಗಿದೆ. ಸಮಯ ವಿಪರೀತವಾಗಿದ್ರೆ ನಮ್ಮ ತುಂಬಾ ಹತ್ತಿರದ ಮಿತ್ರರು ಯಾರ ಜೊತೆ ಕೂತು ಊಟ ಮಾಡಿ ಕೂತು ನಿಂತು ನಡೀತಾ ಇರ್ತೀವೋ ಅಂತ ಬಹಳ ಬೇಕಾದಾಗಿರ್ತಂತ ಆಪ್ತರು ಸಹ ಶತ್ರುಗಳು ಹಾಗೆ ವ್ಯವಹಾರ ಮಾಡ್ತಾರೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ, ಏನು ಸಮಯಕ್ಕಿಂತ ದೊಡ್ಡದು ಯಾರು ಇಲ್ಲ. ಅದಕ್ಕೆ ಅದರಿಂದ ಆ ವಿಶ್ವಾಸ ಇಟ್ಕೊಳ್ಳಿ, ಭಗವಂತನಲ್ಲಿ ವಿಶ್ವಾಸ ಇಟ್ಕೊಂಡು ಅವಾಗ ನಿಮ್ಮ ಮನಸ್ಸು ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ. दिल में मजबूती आती है कब? जब हम विश्वास करते हैं ईश्वर. ಅದನ್ನು ರೂಢಿಸಿಕೊಳ್ಳುವುದು ಹೇಗೆ? ಒಬ್ಬ ನಾಯಕನಲ್ಲಿ ಅವಶ್ಯವಾಗಿರ್ತಕ್ಕಂಥ ಗುಣ ಯಾವುದು ಅಂತಂದ್ರೆ ಒಂದಲ್ಲ, ಎಲ್ಲಾ ಗುಣ ಸಂಪನ್ನನಾಗಿದ್ದಾನೆ ನಾಯಕನಾಗಿದ್ದಾನೆ. ಬರೀ ಒಂದು ಗುಣ ಇದೆ, ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ಹೋಗ್ತಕ್ಕಂಥ ಗುಣ. ನನಗೇನ್ ಸಿಗತ್ತೆ ಅನ್ನೋದನ್ನ ವಿಚಾರ ಬಿಟ್ಬಿಟ್ಟು ನನ್ನಿಂದ ಎಲ್ಲರಿಗೂ ಏನ್ ಮಾಡ್ಲಿಕ್ಕೆ ಸಾಧ್ಯ ನಾನು ಅಂತ ಯೋಚನೆ ಮಾಡ್ತಕ್ಕಂಥ ಅವರು ಒಳ್ಳೆ ನಾಯಕ ಮಾಡ್ಲಿಕ್ಕೆ ಸಾಧ್ಯ. ಗುರೂಜಿ, ಒಳ್ಳೆಯವರಿಗೆ ಯಾಕೆ ಕಷ್ಟಗಳು ಯಾವಾಗಲೂ ಜಾಸ್ತಿ? ಒಳ್ಳೆಯವರಿಗೆ ಕಷ್ಟ ಬರೋ ಹಂಗೆ ಕಾಣಿಸ್ತದೆ, ಬರ್ತದೆ ಕೂಡ. ಆದ್ರೆ ಅಂತದ್ದು ಗತ್ವ ಅವರಿಗೆ ಜಯ ಸಿಕ್ಕೇ ಸಿಗುತ್ತೆ. स्त्रियों ने वेद पढ़ना चाहिए या नहीं? स्त्रियों ने वेद पढ़ना चाहिए या नहीं? पढ़ना चाहिए, बिल्कुल पढ़ना चाहिए. सबके ये सब गलत कर दिया हमारे देश में. कहीं बीच में शास्त्र में कहीं भी नहीं लिखा स्त्रियों को नहीं पढ़ना चाहिए.
बाद में रूढ़ी में आ गया, अभ्यास में, है ना? ऐसा ಗುರುಶಂಕರ ರಾಯರಾಡು ಅವರು ಹೇಳಿದ್ದಾರೆ, ಜೈ ಗುರುದೇವ್, ನಮ್ಮ ದೈನಂದಿನ ಸಾಂಸಾರಿಕ ಜೀವನದಲ್ಲಿ ದ್ವಂದ್ವದಿಂದ ಮುಕ್ತಿಯನ್ನು ಪಡೆಯುವುದು ಹೇಗೆ? ನೋಡಿ, ಸಂಸಾರ ಅಂದ್ರೆ ದ್ವಂದ್ವ ಇದೆ. ಬೇಕಾದ್ದು ಬೇಡದೆ ಇರೋದು, ನಾಲ್ಕು ಜನ ಹೊಗಳುತ್ತಾರೆ, ನಾಲ್ಕು ಜನ ತೆಗಳ್ತಾರೆ, ಇಂಥದ್ದೆಲ್ಲ ನಡೀತಿರ್ತದೆ. ನೀವು ಹೇಗೆ ನಿದ್ದೆ ಮಾಡಬೇಕಿದ್ರೆ ಎಲ್ಲ ಒದಗಿಟ್ಟು ನಿದ್ದೆ ಮಾಡ್ತೀರೋ ಹಾಗೆ ಸ್ವಲ್ಪ ಸ್ವಲ್ಪ ಸಮಯ ದಿನ ಧ್ಯಾನದಲ್ಲಿ ಉಳಿದಿರಿ. ಆವಾಗ ನಿಮಗೆ ದ್ವಂದ್ವವನ್ನು ಸಹಿಸ್ತಕ್ಕಂಥ ಶಕ್ತಿ ಬರುತ್ತೆ. ದ್ವಂದ್ವದಿಂದ ಮುಕ್ತಿಯನ್ನು ಬಯಸಬೇಡಿ, ದ್ವಂದ್ವವನ್ನು ಸಹಿಸುವ ಶಕ್ತಿಯನ್ನು ಬಯಸಿ. ಆ ದ್ವಂದ್ವ, ಅದಕ್ಕೆ ತಪಸ್ಸು, ತಪೋವೈ ದ್ವಂದ್ವ ಸಹನ, ದ್ವಂದ್ವವನ್ನು ಸಹಿಸ್ತಕ್ಕಂಥದಕ್ಕೆ ಹೆಸರು ತಪಸ್ಸು. ಆ ತಪದಲ್ಲಿ ತಪಸ್ಸು ಮಾಡಿದ್ರೆ ನೀವು ನೋಡಿ ಯಾವ ತಾಪವೂ ನಿಮ್ಮನ್ನ ಮುಟ್ಟೋದಿಲ್ಲ. जय गुरुदेव, गुरुजी सीएए को लेकर भारत में माहौल बहुत बिगड़ा है, आप कुछ करिए। एक तो लोगों को ये क्या है समझ में नहीं आया। इसमें भय हो गया अनावश्यक। वो अभी अयोध्या में क्या हुआ, जब फैसला हिंदुओं के पक्ष में आया तो शांति बनी रही। कैसे बनी रही शांति? पहले से काम हो चुका था। क्या पहले से हम लोग सबसे बात किए, हम स्वयं 1200 संस्था से बात की, इमामों से बात की, उनको समझाया, और जब निर्णय आया उस पर कोई तबाला नहीं उठी। ऐसे पूर्व पीठिका की जरूरत पड़ती है। सीएए के भी पहले लोगों को साथ में लेके समझाना जरूरी थी, उसमें कहीं भूल चूक हो गई। एक बात। दूसरी बात है, उसके बारे में सही माहिती नहीं है। क्यों? आप देख रहे हैं आजू बाजू के देश में जो सताए हुए लोगों को भारत में आश्रय देना कोई नई बात नहीं है। जब ईरान से पारसी लोगों को भगाया गया तो भारत में आए, गुजरात में उनको स्वागत किया। अब वो लोग तो पारसी लोग सब गुजराती बोलते हैं, भाषा बदली। यहूदियों को जब सताया गया वो भारत में आए, उनको केरला में आश्रय दिया। भारत के स्वभाव में है सबको आश्रय देना, आश्रय देने का ही ये कानून है, तो ऐसा मुझको लगता है। मगर इसके बारे में समझाना बहुत जरूरी है। जब भी देश के किसी एक वर्ग के दिल में भय बैठ जाता है, और वो भय को जब तक हम समाधान नहीं देते, उनको समझाते हैं, उनको अपनाते हैं, वो तो बढ़ते हैं। ये काम करना आवश्यक है। और उनसे बात करके उनको लगता है ये कानून में ये चीजें हमारे लिए ठीक नहीं है, तो ठीक है, उस पर विचार किया जाए। इसलिए देखो, सुप्रीम कोर्ट ने बहुत अच्छी बात कही। सुप्रीम कोर्ट ने कहा आपको हमसे निर्णय चाहिए तो आप सड़क में मत जाइए, सड़क में उतरोगे तो हम क्या निर्णय देंगे? सही बात है। क्या ये एक मौका लेके कुछ लोग इसमें गलत फायदा भी उठाते हैं। पड़ोसी देश का भी इसमें काम हो सकता है, हो सकता है। ಗುರುಜಿ, ರಾಜಕೀಯದ ಎಲ್ಲ ಕ್ಷೇತ್ರದಲ್ಲೂ ಇದೇ ತರ ತುಂಬಾ ಒಳ್ಳೆಯವರಾಗಿ ಧರ್ಮಬದ್ಧವಾಗಿ ಇದ್ದರೆ ಹರಗೆಯ ಕುರಿ ಆಗುತ್ತೇವೆ. ಇದನ್ನು ಹೇಗೆ ನಿರ್ವಹಿಸಬಹುದು?
ನೋಡಿ, ಒಳ್ಳೆಯವರಾಗಿದ್ದ ಮಟ್ಟಿಗೆ ನೀವು ಬುದ್ಧಿವಂತರಾಗಿ ಯುಕ್ತಿವಂತರಾಗಿ ಇರಬೇಡಿ ಅಂತ ಅಲ್ಲ. ಮಹಾಭಾರತ ಯುದ್ಧವನ್ನು ಗೆಲ್ಲಬೇಕಿದ್ರೆ ಯುಕ್ತಿ ಇಲ್ಲಿದ್ರೆ ಗೆಲ್ಲಕ್ಕೆ ಸಾಧ್ಯವಾಗ್ತದೆ. ಭಗವಂತ ಕೃಷ್ಣ ಯುಕ್ತಿಯನ್ನು ದೇವರ ಜೊತೆಗಿದ್ದ. ಭಗವಂತ ಇದ್ದ ಜೊತೆಗೆ. ಪಾಂಡವರು 5 ಜನ ಇದ್ರು, ಅವ್ರ ಜೊತೆ ಭಗವಂತ ಇದ್ದ. ಭಗವಂತ ಏನ್ ಹೇಳ್ತಿದ್ದ, ಅಲ್ಲಪ್ಪ ನೀನು ಒಳ್ಳೆಯವನಾಗಿ ಹಂಗ್ ಮಾಡಿ ನೋಡ್ತಾರೆ. ಯುಕ್ತಿ ಹೇಳ, ಯುಕ್ತಿಯ ನೀನು ಇದು ಮಾಡು. ನಾನು ತುಂಬಾ ಒಳ್ಳೆಯವನು ಆದ್ರೆ ಕೈ ಸುಟ್ಕೊಂಡ್ಬಿಟ್ಟೆ ಅಂತಂದ್ರೆ ಬೆಂಕಿ ಯಾಕೆ ಕೈ ಹಿಡ್ಕೋದೇಪ್ಪ? ನೀನು ಒಳ್ಳೆಯವನು ಕೆಟ್ಟವನು ಬೆಂಕಿ ಗೊತ್ತಾಗೋದಿಲ್ಲ. ಹಾಗೆ ರಾಜಕೀಯಕ್ಕೆ ನೀವು ಒಳ್ಳೆಯವರು ಕೆಟ್ಟವರು ಗೊತ್ತಾಗೋದಿಲ್ಲ. ನೀವು ಎಷ್ಟು ಯುಕ್ತಿಯುತವಾಗಿ ಕೆಲಸವನ್ನು ಮಾಡ್ತೀರಾ ಅದನ್ನು ಮಾತ್ರ ರಾಜಕಾರಣ ಗಮನಿಸ್ತದೆ. ನೀವು ಬೆಂಕಿಯ ಉದಾಹರಣೆ ಇಟ್ಕೊಳ್ತ, ಬೆಂಕಿಯಲ್ಲಿ ನೀವು ಕೈ ಇಡಬೇಕಿದ್ರೆ ಸರಿಯಾಗಿ ಸಾಕಷ್ಟು ಅದಕ್ಕೆ ಇರುವಂತ ಗ್ಲೌಸ್ ಏನೋ ಹಾಕೊಂಡು ಮಾಡ್ತೀವಿ. ಇಲ್ಲಿದ್ರೆ ಕೈ ಸುಟ್ಕೋತೀರ. ಅದಕ್ಕೆ ಯುಕ್ತಿಯನ್ನು ಉಪಯೋಗಿಸಿ ಶಕ್ತಿ, ಭಕ್ತಿ, ಯುಕ್ತಿ, ಮುಕ್ತಿ ಈ 4 ಅವಶ್ಯಕತೆ ಇದೆ. ಭಕ್ತಿ ಇಲ್ಲದಿದ್ರೆ ಯುಕ್ತಿ ಪಡೆಯೋದೇ ಇಲ್ಲ. ಮನಸ್ಸು ಮುಕ್ತವಾಗಿಲ್ಲದಿದ್ರೆ, ಭಯದಿಂದ ಮುಕ್ತವಾಗಿಲ್ಲದಿದ್ರೆ ಯುಕ್ತಿ ಪಡೆಯಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ, ಮತ್ತೆ ಬಲವೂ ಇರೋದು. ಆದ್ದರಿಂದ ಮೊದಲು ಪರಮಾತ್ಮನ ಭಕ್ತಿಯಿಂದ ಬಲ ಬರ್ತದೆ. ನಿಮ್ಮಲ್ಲಿ ಶಕ್ತಿ ಇದೆ ಅನ್ನೋದನ್ನ ವಿಶ್ವಾಸ ಇಟ್ಕೊಳ್ಳೋದ್ರಿಂದ ಯುಕ್ತಿ ಬರ್ತದೆ. ನೀವು ಮಾಡಬಲ್ಲರಿ ಈ ಕೆಲಸವನ್ನ ಅಂತಕ್ಕಂಥ ಮನಸ್ಸಿದ್ದಾಗ ಯುಕ್ತಿ ಹೊಡಿತದೆ. ಈ 4 ಜೀವನದಲ್ಲಿ ಇದ್ದ ಮೇಲೆ ಸೋಲು ಅನ್ನೋದು ದೂರಕ್ಕೂ ನಿಮಗೆ ಕಾಣಿಸುತ್ತೆ. ಶಾರದಾ ಅವರ ಪ್ರಶ್ನೆ, ಗುರುಜಿ ನಿಮಗೆ ಇಷ್ಟೊಂದು ಜ್ಞಾನ ಹೇಗೆ ಬಂತು? ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ತಿರ ಉತ್ತರವಿದೆ, ಇದು ಹೇಗೆ ಸಾಧ್ಯ? ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ ತವಾಗ ಹೇಳಲೇಬೇಕಿಲ್ಲ. ನಾವು ಇದಕ್ಕೆ ಹೇಳ್ತೇವೆ, ನಮ್ಗೆ ಗೊತ್ತಿಲ್ಲ ಹೆಂಗ್ ಬರ್ತದೆ. ವಿಶ್ವದಿಂದ ಅನ್ಯಾಯ, ಅನಾಚಾರ, ದುರಾಚಾರ, ಹಿಂಸೆ, ಅಶಾಂತಿ ಇವೆಲ್ಲ ಹೋಗಲು ಇನ್ನೂ ಎಷ್ಟು ವರ್ಷ ಕಾಲ ಬೇಕಾಗಬಹುದು? ನೋಡಪ್ಪ, ಹಗಲು ರಾತ್ರಿ ಹೋಗ್ತದೆ, ಹಗಲು ಬರ್ತದೆ, ಹಗಲು ಹೋಗ್ತದೆ, ರಾತ್ರಿ ಬರ್ತದೆ. ಇದು ಪ್ರಪಂಚದ ಒಂದು ನಿಯಮ. ಇದು ರಾತ್ರಿನೇ ಇಲ್ದಿರ ಹೆಂಗಿರ್ತದೆ ಗುರುಗಳೇ ಅಂತ ಹೇಳಿದ್ರೆ ಅದು ತುಂಬಾ ದಿನ ಇರಲ್ಲ, ಇರ್ತದೆ. ನಾವು ಒಂದ್ಸಲ ನಾವೇ ಹೋದಾಗ ಕೇಳಿದ್ರು ಇಲ್ಲಿ ಸನ್ರೈಸ್ ಎಷ್ಟೊತ್ತಿಗೆ ಅಂತ. ಅವ್ರು ಹೇಳಿದ್ರು ಜನವರಿ 20ನೇ ತಾರೀಕು, ಜನವರಿ 30ನೇ ತಾರೀಕು. ನಾವು ಹೋಗಿದ್ದು ಡಿಸೆಂಬರ್ ಅಲ್ಲೇ. ಹೇಳಿದ್ರು 2 ತಿಂಗಳು ಸೂರ್ಯ ಉದಿಸೋದೇ ಇಲ್ಲ. ಮಧ್ಯಾಹ್ನ 12 ಗಂಟೆಗೆ ಕತ್ತಲೆ, ರಾತ್ರಿ ಇದ್ದಂಗೆ. ಅಲ್ಲೂ ಸಹ ಇಡೀ ವರ್ಷ ಪೂರ್ತಿ ಕತ್ತಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಉತ್ತರ ಧ್ರುವಕ್ಕೆ ಹೋದ್ರೂ ಸಹ ಅಲ್ಲಿ 2 ತಿಂಗಳು ಕತ್ತಲೆ ಆಗೋದೇ ಇಲ್ಲ. ನೋಡಿ ಹೇಗೆ ಪ್ರಕೃತಿ ಬ್ಯಾಲೆನ್ಸ್ ಮಾಡ್ತದೆ, ಸಂತುಲನ ಇಡ್ತದೆ. ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಅಲ್ಲಿ ಸೂರ್ಯ ಮುಳುಗೋದೇ ಇಲ್ಲ. ಮತ್ತೆ ಡಿಸೆಂಬರ್, ಜನವರಿ, ಫೆಬ್ರವರಿ ಸೂರ್ಯ ಉದಯ ಆಗೋದೇ ಇಲ್ಲ. ಎಷ್ಟು ದಿನ ಸೂರ್ಯ ಮುಳುಗಲ್ವೋ ಅಷ್ಟು ದಿನ ಉದಯ ಆಗೋದಿಲ್ಲ. 2 ಬ್ಯಾಲೆನ್ಸ್ ಇರ್ತದೆ. ಹಂಗೆ ಜೀವನದಲ್ಲಿ ಇದೆಲ್ಲ ಬರ್ತದೆ ಹೋಗ್ತದೆ. ಅದ್ರ ಬಗ್ಗೆ ನಾವು ವಿಚಲಿತರಾಗಬೇಕಂತ ಗೋಜಿಲ್ಲ. If you believe in physics, then why do you believe in God? Because physics leads you to God. Physics ಅಂದ್ರೆ ಏನು? ಇದು ಏನು? What is physics? Knowing the matter. When you know the matter, that matter doesn't exist. What exists is energy, the field energy. And that's exactly what God is. God is not somebody sitting up there. It is consciousness. It is beauty. It is truth. If truth, beauty and consciousness doesn't exist,
What else will exist? Someone says, I don't believe in God, they simply say, I don't believe in truth. I don't believe in beauty. I don't believe in bliss, happiness. Now, if you say, I don't believe in anything, at least do you believe what you are saying? Whenever someone says, I don't believe in anything, that means he says, except me, I believe in nothing. ನಾನು ಯಾವುದರಲ್ಲೂ ನನಗೆ ಯಾವುದರಲ್ಲೂ ವಿಶ್ವಾಸ ಇಲ್ಲ ಅಂತ ಅನ್ನೋನು ತನ್ನ ಈ ಮಾತಿನಲ್ಲೂ ವಿಶ್ವಾಸ ಇದ್ದಿತ್ತ ನಮ್ಗೆ ತಾನು ಹೇಳೋ ಮಾತಿನಲ್ಲೇ ವಿಶ್ವಾಸ ಇಲ್ಲ ಅಂದ್ರೆ ನಾವು ಹೇಳಿದ್ದೇನು ಬರ್ತವೆ. ಅದಕ್ಕೆ ಯಾವುದರಲ್ಲೂ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥ ಜನ ಇಲ್ಲಿ ಸಾಧ್ಯವೇ ಇಲ್ಲ. It is said, without wish of Parmeshwara, nothing happens. Then why karma occurs? These are different level of understanding. ಎಲ್ಲವನ್ನೂ ನೀವು ಮಿಕ್ಸ್ ಮಾಡ್ಕೋಬಹುದು. It's like you cannot mix physics and classical chemistry. They all have their different levels. ಈಗ ಇಲ್ಲಿ ಈ ಸ್ಟೇಜು, ಈ ಕುರ್ಸಿ, ಚೇರು, ಬಾಗಿಲು ಎಲ್ಲವೂ ಮರದ ವುಡ್ ಅಂತ ಹೇಳ್ಬೋದಪ್ಪ, ಹೌದಾ? ಇವೆಲ್ಲ ವುಡ್. ಆದ್ರೆ ಬಾಗಿಲು ಕುರ್ಚಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕುರ್ಚಿ ಟೇಬಲ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಟೇಬಲ್ ಮೇಲೆ ನೀವು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅದ್ರಲ್ಲಿ ಊಟ ಮಾಡಬೇಕು ಅಲ್ವಾ? ಎಲ್ಲ ಮರ ಅನ್ನೋ ದೃಷ್ಟಿಯಿಂದ ಎಲ್ಲವೂ ಒಂದೇ. ಬಂಗಾರ ಅನ್ನೋ ದೃಷ್ಟಿಯಿಂದ ಕಿವಿಗೆ ಹಾಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಕುತ್ತಿಗೆ ಹಾಕೊಳ್ಳೋದು ಎಲ್ಲ ಒಂದೇ. ಆದ್ರೆ ಕೈಗೆ ಹಾಕೊಳ್ಳೋದು ಕಿವಿಗೆ ಹಾಕೊಳ್ಳೋದು, ಕಿವಿಗೆ ಹಾಕೊಳ್ಳೋದು ಕೈಗೆ ಹಾಕೊಳ್ಳೋದು ಪ್ರಯತ್ನ ಆಗುದಿಲ್ಲ. ಅದಕ್ಕೆ ಅದು ಸತ್ಯ, ಇದು ಸತ್ಯ. Jai Gurudev Guruji, how to be fearless in our life at the same, not losing focus from the goal, overcoming pressure to achieve goals. ಮೆಡಿಟೇಷನ್ ಆಯ್ತಾ? ಮುಗಿತಲ್ಲ? ಇನ್ನೆಷ್ಟಿದೆ? ಒಂದು. गुरुजी, मुझे इतनी अच्छी लाइफ देने के लिए भगवान को मैं बहुत आभारी मानती हूँ, आपको मैं आभारी मानती हूँ। फिर भी जीवन में कुछ कमी लगता है, समझ नहीं आता क्यों। अच्छा, ठीक है, ध्यान करो और गहराई से ध्यान करो, सारी कमियां दूर हो जाएंगी। Gurudev, the recent Saturn transit caused a lot of fear and anxiety in people. What does it mean for all of us, and what should we do? Will it impact different rashis in different way? No, don't worry about it. ಗ್ರಹಗಳೆಲ್ಲ ಬದಲಾಗ್ತಾ ಇರ್ತದೆ, ಅವ್ರು ಓಡೋದೇ ಅವ್ರ ಕೆಲಸ. ಗ್ರಹಗಳ ಒಂದ್ ಕಡೆ ಗ್ರಹಗಳು ಓಡೋ ಸಂಚಾರವೇ ಅವ್ರ ಕೆಲಸ. ಅವೆಲ್ಲರ ಮಧ್ಯದಲ್ಲಿ ಈಗ ದೃಢವಾಗಿ ನಿಂತು, ಏನು ದೃಢವಾದ ವಿಶ್ವಾಸ. ಅದಕ್ಕೆ ಎಲ್ಲಾ ಗ್ರಹದ ತಲೆ ಮೇಲೆ ಕೂತಿರೋ ನ್ಯಾಮ ಪರಮಶಿವ. ಶಿವ ಓಂ ನಮಃ ಶಿವಾಯ ಅಂತಂದ್ರೆ ಎಲ್ಲ ಗ್ರಹಗಳ ಏನು ಕೆಟ್ಟ ದುಷ್ಫಲಗಳಿಗೂ ಎಲ್ಲವೂ ಅಲ್ಲೇ ಮುಗಿದು ಹೋಗ್ತದೆ. ಅದು ಹೇಳ್ತಾರೆ ನಮ್ಮಪ್ಪ, ಓಂ ನಮಃ ಶಿವಾಯ ಶರಣಂದರೆ ಸಾರದೆ ಭವಬಂಧನಗಳ ದುರಿತಂಗಳ ಬಿಡುಗಡೆ. ಓಂ ನಮಃ ಶಿವಾಯ ಎಂದರೆ ಸಾರದೆ. ವಿಷ್ಣು ಅಂದ್ರೆ ಏನು? ವಿಷ್ಣು ಪ್ರಭವಿಷ್ಣು ಬರ್ತದೆ. ಯಾರು ಎಲ್ಲವನ್ನೂ ಧ್ವಂಸ ಮಾಡ್ತಾನೋ ಅವನು ವಿಷ್ಣು. ಇದು ಶಿವನ ಕೆಲಸ ಅನುಭವ. ಅವ್ರಿಗೆಲ್ಲವನ್ನೂ ಕಾಪಾಡ್ತಕ್ಕಂಥ, ಒಳ್ಳೇದು ಮಾಡ್ತಕ್ಕಂಥ ಶಿವ. ನೋಡಿ, ಅವರ ನಾಮ ಮತ್ತೆ ಅವರ ಕ್ರಿಯೆಯಲ್ಲಿ ಎಷ್ಟು ಭೇದ ಇದೆ. ಆ ಭೇದ ಯಾಕಿದೆ ಅಂತಂದ್ರೆ ಅವೆರಡು ಒಂದೇ, ಇಬ್ಬರು ಒಂದೇ ಅಂತ ತಿಳಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾರೆ. ಆ ಎರಡೂ ಶಕ್ತಿಗಳು ಒಂದೇ. ಹರಿಹರ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಬರಕ್ಕೆ ಮುಂಚೆ ಹರಿಹರದಲ್ಲೇ ಬರಬೇಕಾಗ್ತದೆ. ಸ್ಥಳ ಇದೆ ಹರಿಹರ, ಧಾರವಾಡದ ಇದು
ದಾವಣಗೆರೆ ಹರಿಹರ ಅದು ಸಂದೇಶ ಕೊಡ್ತಿದೆ. ಯಾಕೆ ನಾನು ಶೈವ, ನಾನು ವೈಷ್ಣವ ಅಂತೆಲ್ಲ ಇಟ್ಕೊಂಡು ಜಗಳ ಮಾಡಬೇಡಿ. ಈ ಕಡೆ ಮೇಲೆ ಹೋದ್ರೆ ಅಲ್ಲಿ ವಿಠಲ ವಿಠಲ ಅಂತೀವಿ, ಈ ಕಡೆ ಬಂದ್ರೆ ಓಂ ನಮಃ ಶಿವಾಯ ಅಂತೀವಿ, ಎಲ್ಲವೂ ಒಂದೇ. ಶ್ರೀ ಕೃಷ್ಣ ಗೀತೆ ಹೇಳಿದ್ದಾನೆ, ರುದ್ರ ಚಾಸ್ಮಿ ಶಂಕರ, ಶಂಕರಶ್ಚಾಸ್ಮಿ ರುದ್ರ. ರುದ್ರಲ್ಲಿ ನಾನು ಶಂಕರನಾಗಿದ್ದೀನಿ, ಶಿವನಾಗಿದ್ದೀನಿ. ಹೀಗೆ ಈ ಭೇದಗಳೆಲ್ಲ ಕಪೋಲ ಕಲ್ಪಿತವಾಗಿರ್ತದೆ. ನಮ್ಮಲ್ಲಿ ಕೆಲವರು ಮಾತವರು ಹೇಳ್ತಾರೆ, ಓ ಶಿವ ಅಂತಂದ್ರೆ ಕಿವಿ ಮುಚ್ಚಿಸ್ತಾರೆ. ಹಾಗೆ ಇದರಲ್ಲೂ ಕೂಡ ಗುಜರಾತಲ್ಲೂ ಒಂದು ಸಂಪ್ರದಾಯ ಇದೆ, ಶಿವ ಅಂದ್ರೆ ಅವ್ರು ಕಿವಿ ಮುಚ್ಚಿಸ್ತಾರೆ, ಶಿವ ಕೇಳ್ಕೊತಾರೆ. ಹಾಗೆ ಅಂಥದೆಲ್ಲ ಬಿಡಬೇಕು. ಶೈವರಾಗಿದ್ದಾಗ ಓ ನಾರಾಯಣ ಅಂತ ಅನ್ಕೊಂಡು ವಿಠಲ ಅನ್ಕೊಂಡು ಶಿವಾನೇ ಹೋಗನೆ ದೇವರು ಅಂತ. ಆದ್ರೆ ಈ ಭೇದವೆಲ್ಲ ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು. ಎಲ್ಲ ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಆ ಒಬ್ಬನೇ ಈಶ್ವರನ ಹಲವಾರು ನಾಮಗಳಿದ್ದಾರೆ. ಶಿವನ ಅಷ್ಟೋತ್ತರ ನೋಡಿ, ಅದರಲ್ಲಿ ವಿಷ್ಣುವಿನ ಹೆಸರು ಬರ್ತದೆ. ವಿಷ್ಣುವಿನ ಅಷ್ಟೋತ್ತರ ಹೋದ್ರೆ ಅದರ ಶಿವನ ಹೆಸರು ಬರ್ತದೆ. ಅದೇ ಈ ಭೇದ ನಾವು ಸೃಷ್ಟಿಸಿಕೊಂಡಿರೋದೇ ಹೊರತು ನಿಜವಾದದ್ದಲ್ಲ. ಈಗ ಸ್ವಲ್ಪ ಧ್ಯಾನ ಮಾಡೋಣ, ಒಂದು 5-10 ನಿಮಿಷ ಎಲ್ಲ ಕೂಡಿ. ಹಂಗೆ ನಿಂತಿರೋರೆಲ್ಲ ಅಲ್ಲೇ ಕೂಡಿ ಒಂದು 5-6 ನಿಮಿಷ 10 ನಿಮಿಷ ಮಾಡೋಣ. ಈ ಲೈಟ್ ಇಲ್ಲದೆ ಸ್ವಲ್ಪ ಮಾಡಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪೂಜ್ಯರು, ಕಲಬುರಗಿಯ ಸಂಸದರು, ಶಾಸಕರು ಸೇರಿದಂತೆ ಗುರೂಜಿಯವರ ಅನುಯಾಯಿಗಳು ಹಾಗೂ ಹಾರ್ಕೂಡ ಶ್ರೀಮಠದ ಭಕ್ತರು ಯೋಗ ಧ್ಯಾನದಲ್ಲಿ ಪಾಲ್ಗೊಂಡಿದ್ದರು. ನಿಮ್ಮ ಶರೀರದ ಬಗ್ಗೆ ಗಮನವನ್ನು ಹರಿಸಿ. अरबों कर्मों अणु परमाणुओं से बना है हमारा शरीर। SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್